ಹೊಸ ಪಾತ್ರೆ ಮೈಕ್ ಆನ್ ಮಾಡ್ಲಾ? ಗಿನಿಗೆ ಬಗೆಟ್ ಬೇಸನ್ ಪ್ಲಾಸ್ಟಿಕ್ ಗಿನಿಗೆ ಬಗೆಟು ಪ್ಲಾಸ್ಟಿಕ್ ಗಿನಿ ಹಳೆ ಪಾತ್ರೆ ಹೊಸ ಪಾತ್ರೆ ಇಟ್ಟರೆ ಪಾತ್ರೆ ಇಟ್ಟರೆ ಬಗೆಟು ಪ್ಲಾಸ್ಟಿಕ್ ಗಿನಿ. ವ್ಯಾಪಾರ ಜೋರ ನಿಂಗೆ? ವ್ಯಾಪಾರ ಹೆಂಗ್ ಕೇಳೋಣ ಅಂತ ಒಳ್ಳೆ ವಾಕ್ಯ ಕೇಳಿಸಿದೆ ನನ್ನ ಕಿವಿಗೆ. ಬನ್ನಿ ವಿಡಿಯೋ ಮಾಡ್ತೀನಿ. ಅಣ್ಣ ಒಂದು ಒಳ್ಳೆ ಸಖತ್ತಾಗಿರೋ ಲೈನ್ ಹಾಕೊಂಡ್ ಬರ್ತಾ ಇದ್ದಾನೆ ನೋಡಿ. ಹಳ್ಳಿ ಕಡೆ ಎಂತೆಂಥ ವಿಚಾರಗಳು ನಮ್ಮ ಕಿವಿಗೆ ಬೀಳುತ್ತೆ, ನಿಮ್ಮ ಕಿವಿಗೂ ಬೀಳುತ್ತೆ. ಆದರೆ ಅದನ್ನ ಗಮನಿಸಬೇಕು. ಸೊ ಈ ವ್ಯವಸ್ಥೆನಲ್ಲಿ ಎಲ್ಲದೂ ಕೂಡ ಹಾಗೇ ಇದೆ. ಪಾಪ ಅವರು ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ನಾವು ಬದಲಾಗಬೇಕಾಗಿರೋದು ಇದೇ ರೀತಿನೇ. ಸೊ ಅಣ್ಣ ಅಲ್ಲೇ ಆಫ್ ಮಾಡಿದ್ದಾನೆ, ಕಾಣಿಸ್ತಿದೆಯಲ್ವಾ? ಈ ಆಟೋದಲ್ಲಿ ಒಂದು ಸೂಪರ್ ಆಗಿರೋ ವಾಕ್ಯ ಕೇಳಿಸ್ತು ನನಗೆ. ಅಣ್ಣ ಮೈಕ್ ಆನ್ ಮಾಡಿದ್ಮೇಲೆ ಕೇಳಿಸ್ತೀನಿ. ಹಳೆ ಪಾತ್ರೆಗೆ ಹೊಸ ಪಾತ್ರೆ ಇಂಡಾಲಂ ಪಾತ್ರೆ ಇಡ್ಲಿ ಪಾತ್ರೆ ಇಂಡಾಲಂ ಬಾಕ್ಸ್ ಹೊಸ ಪಾತ್ರೆ ಹೊಸ ಪಾತ್ರೆ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಅವರು ಚಿಕ್ಕದಾಗಿ ಒಂದು ವ್ಯಾಪಾರನ ಮಾಡ್ತಾ ಇದ್ದಾರೆ. ಏನು, ನಿಮ್ಮಲ್ಲಿ ಇರ್ತಕ್ಕಂಥ ಹಳೆ ಯಾವುದೇ ಸಾಮಗ್ರಿಗಳನ್ನು ಕೊಟ್ಟರೆ ನಾವು ಅದನ್ನು ಖರೀದಿ ಮಾಡಿಕೊಂಡು ನಿಮಗೆ ಹೊಸ ಸಾಮಗ್ರಿಗಳನ್ನ ಕೊಡ್ತೀವಿ. ಅದ್ರ ಪಾತ್ರೆ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ತಗಡು, ಹಿತ್ತಾಳೆ, ಏನೇ ಇರ್ಬೋದು ಕೂಡ. ಸೊ ನೋಡಿ, ನಾವು ಕನಿಷ್ಠ ಅಂದರೆ ಒಂದು 10 ವರ್ಷಕ್ಕೊಂದ್ಸರಿ ಬಳಸಿರ್ತಕ್ಕಂಥ ಸಾಮಗ್ರಿಗಳನ್ನ ನಾವು ಮನೇಲಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಗುಜರಿಗೆ ಹಾಕ್ಬಿಟ್ಟು ಹೊಸ ಸಾಮಗ್ರಿಗಳನ್ನ ತಗೊತಾ ಇದ್ದೀವಿ. ಸೊ ಇದು ಕೇವಲ ಹಳ್ಳಿ ಪ್ರದೇಶಗಳಲ್ಲಿ ಅಲ್ಲ, ನಗರ ಪ್ರದೇಶಗಳಲ್ಲೂ ಕೂಡ ಮಾಡ್ತೀವಿ. ನಿಮ್ಮ ಹಳೆ ಪಾತ್ರೆಗಳನ್ನ ನಾವು ತಗೊಂಡು ಹೊಸ ಪಾತ್ರೆಗಳನ್ನ ಕೊಡ್ತೀವಿ ಅಂತ. ನಾವುಗಳು ಎಷ್ಟು ಜಾಣರು ಅಂತಂದ್ರೆ ಹಳೇದು ಯಾವುದೇ ಇದ್ರೂ ಕೂಡ ತೆಗೆದಾಕ್ಬಿಟ್ಟು ಹೊಸದಕ್ಕೆ ನಾವು ಅಡಾಪ್ಟ್ ಆಗ್ತಾ ಇದ್ದೀವಿ. ಸೊ ಅದು ಪಾತ್ರೆ ಇರ್ಬೋದು, ವಸ್ತುಗಳಿರ್ಬೋದು, ಏನಿರ್ಬೋದು. ಆದರೆ ಇಲ್ಲೊಂದು ಪ್ರಶ್ನೆ ನನಗೆ ಕಾಡ್ತು. ಸುಮಾರು 72 ವರ್ಷಗಳಿಂದ, ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. 72 ವರ್ಷಗಳಿಂದ ಇದೇ ವ್ಯವಸ್ಥೆನಲ್ಲಿ ನಾವು ಇದು ತುಂಬಾ ಚೆನ್ನಾಗಿದೆ, ಇದು ನಮಗೆ ಒಳ್ಳೆ ವ್ಯವಸ್ಥೆ ಆಗಿದೆ, ನಮ್ಮ ಮುಂದಿನ ಭವಿಷ್ಯ ಈ ವ್ಯವಸ್ಥೆಯಿಂದ ಆಗುತ್ತೆ ಅಂತ ಅನ್ಕೊಂಡು ಆ ಹಳೆ ವ್ಯವಸ್ಥೆನ ಇಟ್ಕೊಂಡು ನಾವು ಎಷ್ಟರ ಮಟ್ಟಿಗೆ ನಮ್ಮ ದೇಶನ ಅಭಿವೃದ್ಧಿ ಮಾಡ್ಕೊಳಕ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲೊಂದು ಪ್ರಶ್ನೆ ಎಲ್ರಿಗೂ ಕೂಡ ಬರಲೇಬೇಕು. ಸೊ ಹಾಗಾಗಿ ಪ್ರಿಯ ಸ್ನೇಹಿತರೆ, ನಾನು ಹೇಳಕ್ ಹೊರಟಿರೋದು ಇಷ್ಟೇನೆ. ಈ ಹಳೆ ಪಾತ್ರೆ ಸಾಮಾನುಗಳನ್ನೆಲ್ಲ ಹೇಗೆ ನಾವು ಗುಜರಿಗೆ ಹಾಕ್ತೀವೋ ಹಾಗೆ ಹಳೆಯ ಆಲೋಚನೆಗಳು, ಚಿಂತನೆಗಳನ್ನ ಗುಜರಿಗೆ ಹಾಕಿ ಹೊಸ ಆಲೋಚನೆಗಳು, ಚಿಂತನೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ಪೀಳಿಗೆಗೆ ನಾವು ಹೊಸ ರೀತಿಯ ಆಲೋಚನೆಗಳನ್ನ ಬಿಟ್ಕೊಟ್ಟು ಹೋಗೋಂಗಾಗುತ್ತೆ. ಹಾಗಾಗಿ ದಯವಿಟ್ಟು ಅವ್ರು ಹೇಳಿರ್ತಕ್ಕಂಥ ಒಂದು ವಾಕ್ಯ ನೋಡಿ, ಹಳೆ ಯಾವುದೇ ಸಾಮಗ್ರಿಗಳನ್ನ ಇದ್ರೂ ಕೂಡ ನಾವು ತಗೋತೀವಿ ಅಂದ್ರೆ ಹಳೆ ಸಾಮಗ್ರಿಗಳನ್ನ ಹೊಸದಾಗಿ ನವೀಕರಣ ಮಾಡಬೇಕು. ಆದರೆ ರಾಜಕೀಯ ವ್ಯವಸ್ಥೆನ ನಾವು ಹೊಸದಾಗಿ ಮಾಡೋಣ, ಹೊಸ ರೀತಿಯಲ್ಲಿ ಆಯಾಮ ತಗೊಂಡ್ಬರೋಣ. ಒಬ್ಬ ಮತದಾರನಿಂದ ಏನ್ ಬೇಕಾದ್ರೂ ಮಾಡಲು ಸಾಧ್ಯ ಇದೆ. ಒಬ್ಬ ಮತದಾರ ಏನ್ ಬೇಕಾದ್ರೂ ಮಾಡಬಹುದು. ಸೊ ಹಾಗಾಗಿ ಈ ವಿಡಿಯೋ ಇಷ್ಟೇನೆ. ಇದರ ಉದ್ದೇಶ ಎಲ್ಲರೂ ಕೂಡ ಬದಲಾಗೋಣ, ಮತ್ತೆ ಹೊಸ ಚಿಂತನೆಗಳಿಗೆ, ಹೊಸ ಹೊಸ ಆಲೋಚನೆಗಳಿಗೆ ನಾವು ಸ್ವಾಗತ ಮಾಡ್ತಾ ನಮ್ಮ ಅಭಿವೃದ್ಧಿನ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಸರಿ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಏನಾದರೂ ಬದಲಾವಣೆ ನಿಮ್ಮಲ್ಲಿ ಕೂಡ ಹೊಸ ಹೊಸ ಆಲೋಚನೆಗಳು ಬಂದರೆ ಕಮೆಂಟ್ ಮುಖೇನ ತಿಳಿಸಿ, ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ನಾನು ಹೇಳಲ್ಲ. ನಿಮಗೆ ಸರಿ ಅನ್ಸಿದ್ರೆ ಮಾಡಿ. ಯಾವ್ದಾದ್ರೂ ಕೂಡ ನಿಮಗೆ ಸರಿ ಅನ್ಸ್ಬೇಕು, ಅವಾಗಲೇ ತಾನೇ ಮಾಡ್ಲಿಕ್ಕಾಗೋದು. ಇಲ್ಲ ಈ ವ್ಯವಸ್ಥೆನೇ ಸರಿ ಇದೆ ಅಂತಂದ್ರೆ ಅದೇ ಹಳೆ ಪಾತ್ರೆ ತಗಡುಗಳನ್ನ ಇಟ್ಕೊಂಡು ನಾವು ಜೀವನ ಮಾಡೋಣ. ಅದೇ ರೀತಿ ನಮ್ಮ ವ್ಯವಸ್ಥೆನೂ ಕೂಡ ಹಾಗಿರುತ್ತೆ. ಹಳೆ ವಿಚಾರ, ಹಳೆ ತಗಡು ಪಾತ್ರೆಗಳ ತರನೇ ವಿಚಾರಧಾರೆ, ರಾಜಕೀಯ ವ್ಯವಸ್ಥೆ ಎಲ್ಲರಿಗೂ ಕೂಡ ಹಾಗೆ ಇರುತ್ತೆ. ಸೊ ಅದು ಹಾಗೆ ನಡೀಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.